ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಮಾಹಿತಿ ಏನಪ್ಪ ಅಂತಂದರೆ ಜಿಕೆಗೆ ಸಂಬಂಧಿಸಿದಂಥ ಹೇಳಿಕೆ ಆಧಾರಿತ ಒಂದು ಪ್ರಶ್ನೆಗಳಾವಂತ ಹೇಳ್ತೀವಿ. ಪ್ರತಿನಿತ್ಯ ಇದೇ ರೀತಿಯಾದಂಥ ಸಾಮಾನ್ಯ ಜಿಕೆಗೆ ಸಂಬಂಧಿಸಿದಂಥ ಮಾಹಿತಿ, ಅದೇ ರೀತಿಯಾಗಿ ಚಾಪ್ಟರ್ ವೈಸ್ ಕ್ಲಾಸ್ ಕೂಡ ಸಾಯಂಕಾಲ ಬರುತ್ತೆ ನೋಡ್ರಿ ಸ್ನೇಹಿತರೆ. ತಪ್ಪದೇ ಈ ಒಂದು ವಿಡಿಯೋ ನೋಡಿಕೊಳ್ಳಿ. ಯಾಕಪ್ಪ ಅಂತಂದರೆ ನೀವು ಓದಿರುವಂಥ ಪ್ರಮುಖ ಅಂಶಗಳು ಈ ಒಂದು ಪ್ರಶ್ನೆಯಲ್ಲಿ ಬಂದಿರ್ತಾವೆ. ಇದರಿಂದ ನಿಮ್ಮ ಒಂದು ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ತೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲನೇ ಒಂದು ಪ್ರಶ್ನೆ ಹೋಗೋಣ. ನೋಡಿ, ಹೇಳಿಕೆ ಆಧಾರಿತ ಒಂದು ಪ್ರಶ್ನೆ ಇದೆ. ಇದು ಇತಿಹಾಸದ ಬಗ್ಗೆ ಒಂದು ಪ್ರಶ್ನೆ ಇದೆ ನೋಡಿ. ಮೊದಲನೇ ಒಂದು ಹೇಳಿಕೆ ಅಂತಲೇ ಹೇಳ್ಬೋದು. ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ, ಮೌರ್ಯರ ಕಾಲದ ರಾಜಕೀಯವನ್ನು ವಿಸ್ತರಿಸುವ ಅಥವಾ ವಿವರಿಸುವ ಅರ್ಥಶಾಸ್ತ್ರವನ್ನು ಕೃತಿಯನ್ನು ಮೆಗಾಸ್ಥಾನಿಸ್ ರಚಿಸಿದರು ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ಮೆಗಾಸ್ಥಾನಿಸ್ ರಚಿಸಿದ ಇಂಡಿಕಾ ಕೃತಿಯು ಮೌರ್ಯರ ಆಡಳಿತ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದು ಹೇಳಿಕೆ ಸರಿಯಾಗಿದೆ, ಅಥವಾ ಎರಡು ಹೇಳಿಕೆ ಸರಿಯಾಗಿದೆ, ಅಥವಾ ಎರಡು ಹೇಳಿಕೆಗಳು ಎರಡು ಸರಿಯಿವೆ ಅಂತ ಕೊಟ್ಟಿದ್ದಾರೆ, ಅಥವಾ ಎರಡು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ ಸ್ನೇಹಿತರೆ. ಕೇವಲ ಹೇಳಿಕೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಹೇಳಿಕೆ ಕೇವಲ ಎರಡು ಮಾತ್ರ ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಇಂಡಿಕಾ ಎಂಬ ಒಂದು ಕೃತಿ ಏನಪ್ಪ ಅಂತಂದರೆ ಮೆಗಾಸ್ಥಾನಿಸ್ ರಚನೆ ಮಾಡುತ್ತಾನೆ. ಅದು ಮೌರ್ಯರ ಒಂದು ಆಡಳಿತ ಬಗ್ಗೆ ಹೇಳ್ತದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಹೇಳಿಕೆ ಒಂದರಲ್ಲಿ ಅರ್ಥಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಇದು ಅರ್ಥಶಾಸ್ತ್ರ ಕೃತಿ ಬರೆದವರು ಯಾರಪ್ಪ ಅಂತಂದರೆ ಚಾಣಕ್ಯ ಅಂತ ಹೇಳ್ತೀವಿ ನಾವು, ಅಥವಾ ಕೌಟಿಲ್ಯ ಅಂತ ಕರಿತಾರೆ ನೋಡಿ. ಚಾಣಕ್ಯನನ್ನು ಕೌಟಿಲ್ಯ ಏನಪ್ಪ ಅಂತಂದರೆ ಅರ್ಥಶಾಸ್ತ್ರವನ್ನು ಬರೆಯುತ್ತಾನೆ. ಅದಕ್ಕಾಗಿ ಕೇವಲ ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಚಾಣಕ್ಯ ರಚನೆ ಮಾಡುತ್ತಾನೆ ನೋಡ್ರಿ, ಅರ್ಥಶಾಸ್ತ್ರವನ್ನು ಬರೀತಾನೆ. ಮೆಗಾಸ್ಥಾನಿಸ್ ಏನಪ್ಪ ಅಂತಂದರೆ ಗ್ರೀಕ್ ದೇಶದ ರಾಯಭಾರಿ ಆಗಿರ್ತಾನೆ ನೋಡ್ರಿ. ಅದು ಮೌರ್ಯ ಸಾಮ್ರಾಜ್ಯ ಚಾಪ್ಟರ್ ವೈಸ್ ಕ್ಲಾಸಲ್ಲಿ ನೀವು ನೋಡಿಕೊಡ್ರಿ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೇಳುವಾಗ ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಾನೆ ಮೆಗಾಸ್ಥಾನಿಸ್, ಆತ ಇಂಡಿಕಾ ಎಂಬ ಒಂದು ಕೃತಿಯನ್ನು ಬರೀತಾನೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಎರಡನೇ ಪ್ರಶ್ನೆ, ಭಾರತ ಪರ್ವತ ಶ್ರೇಣಿಗಳ ಬಗ್ಗೆ ಇದೆ ಹೇಳಿಕೆ. ಮೊದಲನೇ ಹೇಳಿಕೆ, ಅರವಳಿ ಪರ್ವತ ಶ್ರೇಣಿಯು ಭಾರತದ ಅತ್ಯಂತ ಹಳೆಯ ಪರ್ವತ ಮಡಿಕೆ ಪರ್ವತ ಆಗಿವೆ. ಎರಡನೇ ಹೇಳಿಕೆ, ರಾಜಸ್ಥಾನದಲ್ಲಿರುವ ಗುರು ಶಿಖರವು ಅರವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಹೇಳಿಕೆಗಳು ಸರಿಯಾಗಿ ನೋಡಿ ಸ್ನೇಹಿತರೆ. ಅರವಳಿ ಪರ್ವತ ಶ್ರೇಣಿ ಏನಪ್ಪ ಅಂತಂದರೆ ಭಾರತದ ಅತ್ಯಂತ ಹಳೆಯ ಮಡಿಕೆ ಪರ್ವತ ಶ್ರೇಣಿಗಳಾಗಿವೆ. ಅದೇ ರೀತಿಯಾಗಿ ರಾಜಸ್ಥಾನದಲ್ಲಿ ಗುರು ಶಿಖರ ಕಂಡು ಬರ್ತದೆ ಅಂತ ಹೇಳ್ತೀವಿ. ಇದು 1722 ಮೀಟರ್ವರೆಗೂ ಎತ್ತರವನ್ನು ಹೊಂದಿದೆ. ಓಕೆ. ಅದೇ ರೀತಿಯಾಗಿ ದಿಲ್ವಾರ ದೇವಾಲಯಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಈ ಒಂದು ಗುರು ಶಿಖರದಲ್ಲಿ ದಿಲ್ವಾರ ದೇವಾಲಯ ಕಂಡು ಬರ್ತವೆ. ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ದೇವಾಲಯ ಆಗಿರುತ್ತೆ ನೋಡ್ರಿ, ಜೈನ ಧರ್ಮಕ್ಕೆ ಸಂಬಂಧಿಸಿರ್ತದೆ. ಓಕೆ. 1-2 ಹೇಳಿಕೆಗಳು ಸರಿಯಾಗಿವೆ. 1722 ಮೀಟ್ರ್ ಗುರು ಶಿಖರದ ಎತ್ತರ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ. ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ಸಂವಿಧಾನದ ಪ್ರಸ್ತಾವನೆಯನ್ನು ಇಲ್ಲಿಯವರೆಗೆ ಕೇವಲ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ ಅಂತ ಕೊಟ್ಟಿಲಾಗಿದೆ. ಎರಡನೇ ಹೇಳಿಕೆ, ಪ್ರಸ್ತಾವನೆಯು ನ್ಯಾಯಾಲಯದಲ್ಲಿ ಪ್ರಶ್ನಾರ್ಹವಲ್ಲ ಅಂತ ಕೊಟ್ಟಿದ್ದಾರೆ. ನಾನ್ ಜುಡಿಷಿಯಬಲ್ ಇನ್ ಎ ಕೋರ್ಟ್ ಆಫ್ ಲಾ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಹೇಳಿಕೆ 1 ಮತ್ತು 2 ಸರಿಯಾಗಿವೆ ಅಂತಲೇ ಹೇಳ್ಬೋದು. ಓಕೆ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿ ನೋಡಿ. ಪ್ರಸ್ತಾವವನ್ನು ಮೊದಲ ಬಾರಿಗೆ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಿದ್ದಾರೆ. ಒಂದು ಬಾರಿ ತಿದ್ದುಪಡಿ ಆಗಿದೆ ನೋಡಿ ಪ್ರಸ್ತಾವನೆ. ಯಾವಾಗಪ್ಪ ಅಂತಂದರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿಗೆಸಿಂದ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡುತ್ತಾರೆ ಈ ಒಂದು ಪ್ರಸ್ತಾವನೆಯನ್ನು. ಓಕೆ. ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳಂತೆ ಪ್ರಸ್ತಾವನೆಯನ್ನು ಉಲ್ಲಂಘಿಸಲಾಗಿದೆ ಎಂದು ನ್ಯಾಯಾಲಯದಲ್ಲಿ ಮೊರೆ ಹೋಗುವಂತಿಲ್ಲ ಅಂತ ಕೂಡ ಹೇಳ್ಬೋದು. ಅಂದರೆ ನ್ಯಾಯಾಲಯಕ್ಕೆ ಹೋಗುವಾಗಿಲ್ಲ ಪ್ರಸ್ತಾವನೆಗೆ ಏನಾದರೂ ಉಲ್ಲಂಘನೆ ಮಾಡಿದರೆ. ನೆಕ್ಸ್ಟ್ ನೋಡೋಣ. ಭೌಗೋಳಶಾಸ್ತ್ರ ಬಗ್ಗೆ ಪ್ರಶ್ನೆ ಇದೆ. ಅದು ಮೊದಲನೇ ಹೇಳಿಕೆ, ಭೂಮಿಯ ಮೇಲಿನ ಗುರುತ್ವಾಕರ್ಷಣ ಬಲವು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ಭೂಮಿಯ ಸಾಮ್ರಾಜ್ಯಕ ವೃತ್ತದಲ್ಲಿ ಗುರುತ್ವಾಕರ್ಷಣ ಬಲವು ಏನಪ್ಪ ಅಂತಂದರೆ ಕನಿಷ್ಠವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾದ ಉತ್ತರ ನೋಡೋದಾದರೆ 1 ಮತ್ತು 2 ಹೇಳಿಕೆಗಳು ಎರಡು ಸರಿಯಾಗಿವೆ. ಭೂಮಿಯ ಒಂದು ಏನು ಗುರುತ್ವಾಕರ್ಷಣ ಬಲ ಇದೆ ಅದು ಈ ಒಂದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಅಧಿಕವಾಗಿರುತ್ತೆ ನೋಡಿ. ಧ್ರುವ ಪ್ರದೇಶದಲ್ಲಿ ಅಧಿಕವಾಗಿರುತ್ತೆ. ಯಾಕಪ್ಪ ಅಂತಂದರೆ ಭೂಮಿ ಚಪ್ಪಟೆ ಆಕಾರವನ್ನು ಹೊಂದಿದೆ, ಜಿಯಾಡ್ ಆಕಾರವನ್ನು ಹೊಂದಿದೆ. ಅದಕ್ಕಾಗಿ ಈ ಒಂದು ಏನು ದಕ್ಷಿಣ ಮತ್ತು ಉತ್ತರ ಧ್ರುವ ಇದೆ ಆ ಒಂದು ಸ್ಥಳಗಳಲ್ಲಿ ಭೂಮಿಯ ಒಂದು ಏನು ಗುರುತ್ವಾಕರ್ಷಣ ಬಲ ಅಧಿಕ ಆಗಿರುತ್ತೆ ನೋಡ್ರಿ. ಅದೇ ರೀತಿ ಸಮಭಾಜಕ ವೃತ್ತ ಅಂತ ನೋಡ್ಬೋದು ನಾವು. 0 ಡಿಗ್ರಿಯಲ್ಲಿ ಏನಪ್ಪ ಅಂತಂದರೆ ಭೂಮಿಯ ಒಂದು ಗುರುತ್ವಾಕರ್ಷಣ ಬಲ ಕಡಿಮೆ ಇರ್ತದೆ. ಓಕೆ. ಕಡಿಮೆ ಇರ್ತದೆ ಅಂತಲೇ ಹೇಳ್ತೀವಿ ಭೂಮಿಯ ಗುರುತ್ವಾಕರ್ಷಣೆ ಬಲ.
ಅದಕ್ಕಾಗಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ನೋಡಿ. ಓಕೆ, 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಪ್ರಶ್ನೆ ನಬಾರ್ಡ್ ಬಗ್ಗೆ ಕೇಳಿದ್ದಾರೆ ನೋಡಿರಿ. ನಬಾರ್ಡ್ ಮೊದಲನೇ ಒಂದು ಪ್ರಶ್ನೆ ಹೇಳಿಕೆ ಕೊಟ್ಟಿದ್ದಾರೆ. ನಬಾರ್ಡ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಸಾಲ ನೀಡುವಂಥ ಭಾರತದ ಅತ್ಯುನ್ನತ ಬ್ಯಾಂಕ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ಇದನ್ನು 1992ರಲ್ಲಿ ನರಸಿಂಹಂ ಸಮಿತಿಯ ಒಂದು ಶಿಫಾರಸು ಮೇರೆಗೆ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಓಕೆ, ನಬಾರ್ಡ್ ಏನಪ್ಪ ಅಂತಂದರೆ ಜುಲೈ 12ನೇ ತಾರೀಕು 1982ರಲ್ಲಿ ಸ್ಥಾಪನೆ ಆಗ್ತದೆ. ಅದು ಶಿವರಾಮ್ ಸಮಿತಿಯ ಮೂಲಕ ಸ್ಥಾಪನೆ ಆಯ್ತು ನೋಡ್ರಿ. ಶಿವರಾಮ್ ಸಮಿತಿಯ ಮೂಲಕ ಈ ಒಂದು ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಇದು ಕೃಷಿಗಾಗಿ ಗ್ರಾಮೀಣ ಸಾಲ ನೀಡುವಂಥ ಭಾರತ ಅತ್ಯುನ್ನತ ಸಂಸ್ಥೆ ಆಗಿದೆ ಅಂತ ಬ್ಯಾಂಕ್ ಆಗಿದೆ ಎಂಬುದು ಸರಿಯಾಗಿದೆ ನೋಡಿ. ಅದಕ್ಕಾಗಿ ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ. ಓಕೆ, ಹೇಳಿಕೆ ಕೇವಲ ಒಂದು ಮಾತ್ರ ಸರಿಯಾಗಿದೆ ನೋಡಿ. ಇದು ಜುಲೈ 12, 1982ರಲ್ಲಿ ಶಿವರಾಮನ್ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಗ್ತದೆ. ನಬಾರ್ಡ್ನ ಒಂದು ವಿಸ್ತೃತ ರೂಪ ಕೇಳಿದ್ದಾರೆ ಹಲವಾರು ಎಕ್ಸಾಮ್ದಾಗ. ನಬಾರ್ಡ್ ಅಂದರೆ ಏನಪ್ಪ ಅಂತಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನೋಡ್ರಿ. ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಇಲ್ಲೇ ಕೆಲವು ಮಿಸ್ಟೇಕ್ ಆಗುತ್ತೆ ಎಕ್ಸಾಮ್ನಲ್ಲಿ ಹೋದಾಗ. ಓಕೆ, ರೂರಲ್ ಆದ ನೋಡ್ರಿ ಅದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಪರಿಸರ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, 1972ರ ಒಂದು ಸ್ಟಾಕ್ಹೋಮ್ ಸಮ್ಮೇಳನವು ಜಾಗತಿಕ ಮಟ್ಟದ ಒಂದು ಮೊದಲ ಪ್ರಮುಖ ಪರಿಸರ ಸಮ್ಮೇಳನ ಆಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮದ ಒಂದು ಪ್ರಧಾನ ಕಚೇರಿ ಕೀನ್ಯಾದ ನೈರೋಬಿಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎರಡು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 2 ಹೇಳಿಕೆಗಳು ಸರಿಯಾಗಿ ನೋಡಿ. 1972ರಲ್ಲಿ ಏನಪ್ಪ ಅಂತಂದರೆ ಸ್ಟಾಕ್ಹೋಮ್ ಸಮ್ಮೇಳನ ನಡೀತದೆ. ಇದೇನಪ್ಪ ಅಂತಂದರೆ ಮೊದಲ ಪ್ರಮುಖ ಒಂದು ಪರಿಸರ ಸಮ್ಮೇಳನ ಆಗಿರುತ್ತೆ ನೋಡ್ರಿ. ಈ ಒಂದು ಸ್ಟಾಕ್ಹೋಮ್ ಸಮ್ಮೇಳನ 1972ರಲ್ಲಿ. ಅದೇ ರೀತಿಯಾಗಿ ವಿಶ್ವಸಂಸ್ಥೆ ಒಂದು ಪರಿಸರ ಕಾರ್ಯಕ್ರಮದ ಒಂದು ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತಂದರೆ ಕೀನ್ಯಾದ ಒಂದು ನೈರೋಬಿಯಲ್ಲಿ ಕಂಡು ಬರ್ತದೆ. ಅದಕ್ಕಾಗಿ 2 ಹೇಳಿಕೆ ಸರಿಯಾಗಿ ನೋಡಿ. ಜೂನ್ 5, 1972ರಲ್ಲಿ ಸ್ವೀಡನ್ದ ಒಂದು ಸ್ಟಾಕ್ಹೋಮ್ನಲ್ಲಿ ಈ ಒಂದು ಸಮ್ಮೇಳನ ನಡೀತದೆ ಆಯ್ತು ನೋಡ್ರಿ. ಅದಕ್ಕಾಗಿ ಪ್ರತಿ ವರ್ಷ ಜೂನ್ 5ನೇ ತಾರೀಕು ಪರಿಸರ ದಿನವನ್ನು ಆಚರಣೆ ಮಾಡುತ್ತಾರೆ. ಜೂನ್ 5ನೇ ತಾರೀಕು ಪರಿಸರ ದಿನ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಇತಿಹಾಸ ಬಗ್ಗೆ ಇದೆ ನೋಡಿ. ಮೊದಲನೇ ಹೇಳಿಕೆ, ಬಾದಾಮಿ ಚಾಲಕರ ಅಧಿಕೃತ ರಾಜ್ಯ ಲಾಂಛನ ಗಂಡ ಬೆರುಂಡವಾಗಿತ್ತು ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ಮಾನ್ಯಕೇಟದ ಒಂದು ರಾಷ್ಟ್ರಕೂಟರ ರಾಜ್ಯ ಲಾಂಛನ ಗರುಡ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಂದರೆ ಎರಡನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಮಾನ್ಯಕೇಟ ರಾಷ್ಟ್ರಕೂಟರ ಒಂದು ರಾಜ್ಯ ಲಾಂಛನ ಗರುಡ ಆಗಿರ್ತದೆ. ಬಾದಾಮಿ ಚಾಲಕರ ಒಂದು ರಾಜ್ಯ ಲಾಂಛನ ಯಾವುದಪ್ಪ ಅಂತಂದ್ರೆ ಗಂಡ ಬೇರುಂಡ ಅಲ್ಲ, ವರಹ ಇರ್ತದೆ ನೋಡ್ರಿ. ವರಹ ಅಂತ ಕರಿತೇವೆ ನಾವು. ಗಂಡ ಬೇರುಂಡ ಯಾರ್ದಪ್ಪ ಅಂತಂದರೆ ಮೈಸೂರು ಸಾಮ್ರಾಜ್ಯದ ಮನೆತನಕ್ಕೆ ಸಂಬಂಧಿಸಿದಂಥ ಒಂದು ರಾಜ್ಯ ಲಾಂಛನ. ಮೈಸೂರು ರಾಜ್ಯ ಒಂದು ಸಾಮ್ರಾಜ್ಯದ ರಾಜ್ಯ ಲಾಂಛನ ಅದು ಗಂಡ ಬೇರುಂಡ ಆಗಿರುತ್ತೆ ನೋಡಿ. ವರಹ ಎಂಬುದೇನಪ್ಪ ಅಂತಂದರೆ ಚಾಲುಕ್ಯರ ರಾಜ್ಯ ಲಾಂಛನ, ರಾಷ್ಟ್ರಕೂಟರದ್ದು ಗರುಡ ಆಗಿರ್ತದೆ. ಇದಕ್ಕಾಗಿ ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಓಕೆ, ಕೇವಲ 2 ಮಾತ್ರ ಸರಿಯಾಗಿದೆ ನೋಡಿ. ನೆಕ್ಸ್ಟ್ ಹೋಗೋಣ. ನಾವಿಕ್ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ನಾವಿಕ್ ಎಂಬುದೇನಪ್ಪ ಅಂತಂದರೆ ಅಮೇರಿಕಾದ GPS-ಗೆ ಪರ್ಯಾಯವಾಗಿ ಇಸ್ರೋ ಅಭಿವೃದ್ಧಿಪಡಿಸಿದ ಸ್ವದೇಶಿ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ಇದು ಕೇವಲ ಮಿಲಿಟರಿ ಉದ್ದೇಶಗಳಿಗಾಗಿ ಮಾತ್ರ ಅಭಿವೃದ್ಧಿಪಡಿಸಲಾದಂಥ ಮತ್ತು ಸಾರ್ವಜನಿಕರಿಗೆ ಲಭ್ಯವಿಲ್ಲದಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಕೇವಲ 1 ಮಾತ್ರ ಸರಿಯಾದ ಉತ್ತರ ಆಗಿದೆ ನೋಡು. ನಾವಿಕ್ ಎಂಬುದೇನಪ್ಪ ಅಂತಂದ್ರೆ GPS-ಗೆ ಪರ್ಯಾಯವಾಗಿ ಇಸ್ರೋ ಅಭಿವೃದ್ಧಿಪಡಿಸಿದಂಥ ಸ್ವದೇಶಿ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ಆಗಿದೆ ಎಂಬುದು ಸರಿಯಾಗಿದೆ. ಆದರೆ ಇಲ್ಲಿ ನೋಡ್ರಿ, ಇದು ಕೇವಲ ಮಿಲಿಟ್ರಿಗಾಗಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇವಲ ಮಿಲಿಟ್ರಿಗಾಗಿ ಉದ್ದೇಶಗಳಿಗಾಗಿ ಮಾತ್ರ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ತಪ್ಪಾಗಿದೆ. ಮಿಲಿಟ್ರಿಗಳ ಜೊತೆಗೆ ಈ ಒಂದು ಸಾರ್ವಜನಿಕರಿಗೂ ಕೂಡ ಈ ಒಂದು ನಾವಿಕನ್ನು ಉಪಯೋಗ ಮಾಡಿಕೊಳ್ಳಬಹುದು ನೋಡ್ರಿ. ಈ ರೀತಿಯಾದ ಒಂದು ಪ್ರಶ್ನೆಗಳು ಕೇಳ್ತಾರೆ. ಅಂದರೆ ನಮಗೆ ವಿಷಯ ಗೊತ್ತಿದ್ದಾಗ ಮಾತ್ರ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳಲು ಸಾಧ್ಯವಾಗ್ತದೆ. ಮಿಲಿಟ್ರಿ ಬಗ್ಗೆ ಉದ್ದೇಶಗಳಿಗೆ ಮಾತ್ರ ಅಂತ ಕೊಟ್ಟಿದ್ರು ಇಲ್ಲಿ. ಅದಕ್ಕಾಗಿ ಈ ಒಂದು ಆನ್ಸರ್ ತಪ್ಪಾಗಿದೆ ನೋಡಿ. ಎರಡನೇ ಹೇಳಿಕೆ ತಪ್ಪಾಗಿದೆ. ಸಾರ್ವಜನಿಕರು ಕೂಡ ಉಪಯೋಗ ಮಾಡಿಕೊಳ್ಬೋದು, ಮಿಲಿಟ್ರಿಗಳು ಕೂಡ ಉಪಯೋಗ ಮಾಡಿಕೊಳ್ಬೋದು ಈ ಒಂದು ನಾವಿಕು. ಅದಕ್ಕಾಗಿ 1 ಹೇಳಿಕೆ ಮಾತ್ರ ಸರಿ ನೋಡ್ರಿ. ಕೇವಲ 1 ಮಾತ್ರ ಸರಿ. ನಾವಿಕ್ ಅಂದರೆ ಏನಪ್ಪ ಅಂತಂದರೆ ಇದು ಪೂರ್ಣ ರೂಪ ಕೇಳ್ತಾರೆ. ನ್ಯಾವಿಗೇಷನ್ ವಿತ್ ಇಂಡಿಯನ್
ಕಾನ್ಸ್ಟಲೇಷನ್ ಅಂತ ಕರಿತೀವಿ ನಾವು. ಇದು 7 ಉಪಗ್ರಹಗಳನ್ನು ಹೊಂದಿರುವಂಥ ವ್ಯವಸ್ಥೆ ಆಗಿದೆ ನೋಡ್ರಿ. ಇಲ್ರಿ ಮಿಲ್ಟ್ರಿ ಜೊತೆಗೆ ಸಾರ್ವಜನಿಕ ಕೂಡ ಇದು ಇಬ್ಬರು ಕೂಡ ಉಪಯೋಗ ಮಾಡಿಕೊಳ್ಳಬೋದು. ಅದರ ಒಂದು ಉದ್ದೇಶನೂ ಹೊಂದಿದೆ ಅಂತಲೇ ಹೇಳ್ತೀವಿ ಇದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸಂವಿಧಾನದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಹೇಳಿಕೆ, ಮೂಲಭೂತ ಕರ್ತವ್ಯಗಳನ್ನು 1950ರ ಒಂದು ಭಾರತದ ಮೂಲ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಎರಡನೇದ್ದು ಹೇಳಿಕೆ, ಸ್ವರ್ಣ ಸಿಂಗ್ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಇವುಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಕೇವಲ ಬಿ ಮಾತ್ರ ಸರಿಯಾಗಿದೆ. ಮೂಲಭೂತ ಕರ್ತವ್ಯ ಅಂದಾಗ ನಿಮಗೆ ಗೊತ್ತಿರ್ತದೆ. ಯಾವಾಗ 1976ರಾಗ 47ನೇ ತಿದ್ದುಪಡಿ ಮಾಡಿಗೆಸಿಂದ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 51ನೇ ಎನಲ್ಲಿ ಸೇರಿಸ್ತೀವಂತ ನಿಮಗೆಲ್ಲರಿಗೂ ಗೊತ್ತಿರ್ತದೆ, ಸಂವಿಧಾನ ಬುಕ್ ಓದಿದವರಿಗೆ. ಓಕೆ, ಸಂವಿಧಾನದ ಒಂದು ಪ್ರಮುಖ ಮಾಹಿತಿ ಅಂತ ಹೇಳಿದವರಿಗೆ ಗೊತ್ತಿರುತ್ತೆ ನೋಡ್ರಿ. 1976ರಲ್ಲಿ 47ನೇ ತಿದ್ದುಪಡಿ ಮಾಡಿ 51 ಎದಲ್ಲಿ ಈ ಒಂದು ಮೂಲಭೂತ ಒಂದು ಏನಿವೆ ಕರ್ತವ್ಯಗಳನ್ನು ಸೇರಿಸಲಾಗಿದೆ ನೋಡ್ರಿ. ಅದಕ್ಕಾಗಿ ಒಂದನೇದಿಲ್ಲಿ 1950 ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಒಂದನೇ ಹೇಳಿಕೆ ತಪ್ಪಾಗಿದೆ. ಎರಡನೇ ಹೇಳಿಕೆ ಸರಿಯಾಗಿದೆ ನೋಡಿ. ಸ್ವರ್ಣ ಸಿಂಗ್ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನು ಸೇರ್ಪಡೆ ಮಾಡಲಾಗುತ್ತದೆ. ಅದಕ್ಕಾಗಿ ಕೇವಲ 2 ಮಾತ್ರ ಸರಿಯಾಗಿದೆ. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ ನೋಡೋದಾದರೆ ವಿಜ್ಞಾನದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಜೀವಕೋಶದ ಬಗ್ಗೆ ಮೊದಲನೇ ಹೇಳಿಕೆ, ಜೀವಕೋಶದಲ್ಲಿನ ಒಂದು ಲೈಸೋಸೋಮ್ಗಳನ್ನು ಕೋಶದ ಆತ್ಮಹತ್ಯೆ ಚೀಲಗಳನ್ನು ಎಂದು ಕರೀತಾರೆ. ಅಂದರೆ ಸೂಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ ನೋಡ್ರಿ ಈ ಒಂದು ಲೈಸೋಸೋಮ್ಗಳನ್ನು. ಎರಡನೇ ಹೇಳಿಕೆ, ಮಾನವನ ದೇಹದಲ್ಲಿರುವ ಅತ್ಯಂತ ಉದ್ದವಾದ ಮೂಳೆ ಯಾವುದಪ್ಪ ಅಂತಂದರೆ ಫೀಮರ್ ಅಂತ ಕೊಟ್ಟಿದ್ದಾರೆ, ಅಥವಾ ತೊಡೆ ಮೂಳೆ ಅಂತ ನಾವು ಹೇಳ್ತೀವಿ ನೋಡ್ರಿ. ಇದಕ್ಕೆ ಉತ್ತರ ಸರಿಯಾದ ಉತ್ತರ ನೋಡೋದಾದರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ನೋಡಿ. ಲೈಸೋಸೋಮನ್ನು ಮಾನವನ ಆತ್ಮಹತ್ಯೆ ಚೀಲಗಳಂತ ಕರೀತಾರೆ ನೋಡ್ರಿ. ಜೀವಕೋಶದ ಆತ್ಮಹತ್ಯೆ ಒಂದು ಚೀಲಗಳನ್ನು ಲೈಸೋಸೋಮ್ ಎಂದು ಕರೆಯುತ್ತಾರೆ. ಅದೇ ರೀತಿಗೆ ಮಾನವನ ದೇಹದಲ್ಲಿರುವಂಥ ಅತ್ಯಂತ ಉದ್ದವಾದ ಮೂಳೆ ಫೀಮರ್ ಆಗಿದೆ ನೋಡಿ. 2024ರಲ್ಲಿ ನಡೆದಂಥ ಏನು CRDR ಪರೀಕ್ಷೆ ಇತ್ತು, ಆ ಪರೀಕ್ಷೆಯಲ್ಲಿ ಕೇಳಿದ್ರು ಈ ಒಂದು ಪ್ರಶ್ನೆ. ಮಾನವನ ಅತಿ ದೊಡ್ಡ ಮೂಳೆ ಯಾವುದಂದರೆ ಫೀಮರ್ ಆಗಿರುತ್ತೆ ನೋಡ್ರಿ. ಅದಕ್ಕಾಗಿ 2 ಹೇಳಿಕೆಗಳು ಸರಿಯಾಗಿವೆ. ಎ ಮತ್ತು ಬಿ 2 ಹೇಳಿಕೆಗಳು ಸರಿಯಾಗಿವೆ ಅಂತಲೇ ಹೇಳ್ಬೋದು. 1 ಮತ್ತು 2ಗಳು ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ನೋಡೋಣ. ನದಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದ್ದು, ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಥ್ಯಾಂಗ್ಸ್ಪೋ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, ಅಸ್ಸಾಂನಲ್ಲಿರುವಂಥ ಮಜುಲಿ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾದಂಥ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಸರಿ 2 ಸರಿ 1 ಮತ್ತು 2 ಸರಿ 2 ಹೇಳಿಕೆ ತಪ್ಪು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿ ನೋಡಿ. ಬ್ರಹ್ಮಪುತ್ರ ನದಿಯನ್ನು ಏನಂತಾರೆ ಟಿಬೆಟ್ನಲ್ಲಿ ಥ್ಯಾಂಗ್ಸ್ಪೋ ಅಂತ ಕರೀತಾರೆ, ಇದು ಸರಿಯಾಗಿದೆ. ಅದೇ ರೀತಿಗೆ ಅಸ್ಸಾಂ ರಾಜ್ಯದಲ್ಲಿ ಮಜುಲಿ ದ್ವೀಪ ಕಂಡು ಬರ್ತದೆ. ಇದೇನಪ್ಪ ಅಂತಂದರೆ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾದಂಥ ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಆಗಿದೆ ಅಂತಲೇ ಹೇಳ್ಬೋದು, ಇದು ಕೂಡ ಸರಿಯಾಗಿದೆ. ಅಸ್ಸಾಂ ಕೂಡ ಪ್ರಮುಖ ಒಂದು ರಾಜ್ಯ ಆಗಿದೆ ನೋಡಿ. ಅಸ್ಸಾಂನ ರಾಜಧಾನಿ ದಿಸ್ಪುರ್ ತಿಳ್ಕೊಬೇಕು. ರಾಜ್ಯಗಳ ಬಗ್ಗೆ ಕೂಡ ತಿಳ್ಕೊಬೇಕಾಗ್ತದೆ ನೋಡ್ರಿ. ಓಕೆ, ದಿಸ್ಪುರ್ ಅಂತ ಹೇಳ್ತೀವಿ. ಅಸ್ಸಾಂನ ಒಂದು ರಾಜಧಾನಿ ದಿಸ್ಪುರ್ ಇದೆ ನೋಡ್ರಿ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು. ಅದೇ ರೀತಿಗೆ ಟಿಬೆಟ್ನ ಮಾನಸ ಸರೋವರದ ಬಳಿ ಇದು ಥ್ಯಾಂಗ್ಸ್ಪೋ ಆಗಿ ಹುಟ್ಟುತ್ತದೆ ನೋಡ್ರಿ, ಬ್ರಹ್ಮಪುತ್ರ ನದಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಹೇಳಿಕೆ ಪ್ರಶ್ನೆಗಳು. ಮೊದಲನೇ ಹೇಳಿಕೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಣೆ ವಾಕ್ಯವನ್ನು ನೋಡಿದವರು ಯಾರಪ್ಪ ಅಂತಂದರೆ ಬಾಲ ಗಂಗಾಧರ್ ತಿಲಕ್ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ, 1907ರ ಒಂದು ಐತಿಹಾಸಿಕ ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಉಗ್ರಗಾಮಿಗಳು ಮತ್ತು ಮಂದಗಾಮಿಗಳು ವಿಭಜನೆಗೊಂಡರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕೇವಲ 1 ಹೇಳಿಕೆ ಸರಿ, ಕೇವಲ 2 ಹೇಳಿಕೆ ಸರಿ, ಕೇವಲ 1, 2, 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿ ನೋಡ್ರಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಒಂದು ಘೋಷವಾಕ್ಯವನ್ನು ನೀಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಘೋಷವಾಕ್ಯವನ್ನು ನೀಡುತ್ತಾರೆ. ಅದೇ ರೀತಿಗೆ 1907ರಲ್ಲಿ ಐತಿಹಾಸಿಕ ಸೂರತ್ ಅಧಿವೇಶನ ನಡೀತದೆ. ಅದರಲ್ಲಿ ರಾಸ್ ಬಿಹಾರಿ ಬೋಸ್ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ. ರಾಸ್ ಬಿಹಾರಿ ಬೋಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ. ಅದರಲ್ಲಿ ಆ ಒಂದು ಸಮಯದಲ್ಲಿ ಉಗ್ರಗಾಮಿಗಳು ಮತ್ತು ಮಂದಗಾಮಿಗಳು ವಿಭಜನೆ ಆದಂತಲೇ ಹೇಳ್ಬೋದು. ಇದನ್ನು ನಾವು ಸೂರತ್ ಒಡಕು ಅಂತ ಕರಿತೀವಿ ನೋಡ್ರಿ. ಸೂರತ್ ಒಡಕು ಯಾವಾಗ ಆಯ್ತಪ್ಪ ಅಂತಂದರೆ 1907ರಲ್ಲಿ ಆಗುತ್ತೆ. ಸೂರತ್ ಒಡಕು ಅಂತ ಕರೀತಾರೆ. ಅದಕ್ಕೆ ಸೂರತ್ ಒಡಕು ಅಂತ ಕರೀತಾರೆ ಅಂತಲೇ ಹೇಳ್ತೀವಿ ನೋಡ್ರಿ. 1907ರ ಒಂದು
ಸೂರತ್ ಅಧಿವೇಶನ ರಾಸ್ ಬಿ ಬೋಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. 1 ಮತ್ತು 2 ಹೇಳಿಕೆಗಳು 2 ಸರಿಯಾಗಿ ನೋಡಿ. ನೆಕ್ಸ್ಟ್ ತೆರಿಗೆ ಅರ್ಥಶಾಸ್ತ್ರ ಬಗ್ಗೆ ಪ್ರಶ್ನೆ ಇದೆ. ಪರೋಕ್ಷ ತೆರಿಗೆಯ ಒಂದು ಹೊರೆಯನ್ನು ಅಂತಿಮ ಗ್ರಾಹಕರ ಮೇಲೆ ವರ್ಗಾಯಿಸಲು ಸಾಧ್ಯವಿದೆ ಅಂತ ಕೊಟ್ಟಿದ್ದಾರೆ. ವ್ಯಕ್ತಿಗಳ ಆದಾಯದ ತೆರಿಗೆಯು ಒಂದು ಪರೋಕ್ಷ ತೆರಿಗೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅದಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಪರೋಕ್ಷ ತೆರಿಗೆಯ ಹೊರೆಯನ್ನು ಅಂತಿಮ ಗ್ರಾಹಕರ ಮೇಲೆ ವರ್ಗಾಯಿಸಲು ಸಾಧ್ಯವಿದೆ ಎಂಬುದು ಸರಿಯಾಗಿದೆ. ವ್ಯಕ್ತಿಗಳ ಆದಾಯ ತೆರಿಗೆ ಏನಪ್ಪ ಅಂತಂದರೆ ಪರೋಕ್ಷ ತೆರಿಗೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ವ್ಯಕ್ತಿಗಳ ಆದಾಯದ ಮೇಲೆ ಇರುವಂಥ ತೆರಿಗೆಯನ್ನು ನಾವು ನೇರ ತೆರಿಗೆ ಅಂತ ಕರಿತೇವೆ. ನೇರ ತೆರಿಗೆ, ಓಕೆ, ನೇರ ತೆರಿಗೆ ಇರ್ತಾರೆ. ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಈ ರೀತಿಯಾದಂಥ ತೆರಿಗೆಯನ್ನು ನೇರ ತೆರಿಗೆ ಅಂತ ಕರಿತೀವಿ ನೋಡ್ರಿ. ಓಕೆ, ಕೇವಲ ಹೇಳಿಕೆ ಮಾತ್ರ 1 ಮಾತ್ರ ಸರಿಯಾಗಿರುತ್ತೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ಕರ್ನಾಟಕ ಭೌಗೋಳಿಕ ಲಕ್ಷಣ ಬಗ್ಗೆ ಕೇಳಿದ್ದಾರೆ. 1ನೇದ್ದು ಹೇಳಿಕೆ, ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯು ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶವಾಗಿದೆ. ಅದೇ ರೀತಿ 2ನೇ ಹೇಳಿಕೆ, ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ಕರ್ನಾಟಕ ಕರಾವಳಿ ತೀರದ ಒಟ್ಟು ಉದ್ದದ ಸುಮಾರು ಎಷ್ಟಂದರೆ 320 ಕಿಲೋಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 1 ಮತ್ತು 2 ಹೇಳಿಕೆಗಳು 2 ಸರಿಯಾಗಿ ನೋಡ್ರಿ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಆಗುಂಬೆ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಒಂದು ಪ್ರದೇಶವಾಗಿದೆ ಅಂತಲೇ ಹೇಳ್ತೀವಿ. ಇದನ್ನು ದಕ್ಷಿಣ ಭಾರತ ಚಿರಪುಂಜಿ ಅಂತ ಕೂಡ ಕರೀತಾರೆ. ಇಲ್ಲಿ ಕಾಳಿಂಗ ಸರ್ಪಗಳು ಕೂಡ ಕಂಡು ಬರ್ತವೆ. ಕಾಳಿಂಗ ಸರ್ಪಗಳು ಕಂಡು ಬರುವಂಥ ಒಂದು ಸ್ಥಳ ಯಾವುದಪ್ಪ ಅಂತಂದರೆ ಈ ಒಂದು ಆಗುಂಬೆಯಲ್ಲಿ ಕಂಡು ಬರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂತಂದರೆ 320 ಅಂತ ಕೊಟ್ಟಿದ್ದಾರೆ. 320 ಕಿಲೋಮೀಟ್ರ್. ಅದು ಕೂಡ ಸರಿಯಾಗಿದೆ ನೋಡಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ 3 ಏನಿದೆ ಜಿಲ್ಲೆಗಳು ಅವು ಅರಬ್ಬಿ ಸಮುದ್ರವನ್ನು ಹೊಂದಿಕೊಂಡಿರುವಂಥ ಜಿಲ್ಲೆಗಳಾಗಿವೆ ನೋಡಿ. ಓಕೆ, 1 ಹೇಳಿಕೆ ಮತ್ತು 2 ಹೇಳಿಕೆಗಳು ಸರಿಗಿವೆ. ಸ್ನೇಹಿತರೆ, ನಾನು ಏನು ಹೇಳಿರ್ತಾನೆ ಅದು ಇಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿವರಣೆಯಲ್ಲಿ ನಾನು ಹೇಳಿರುವಂಥ ಮಾಹಿತಿ ಇದೆ ನೋಡಿರಿ. ದಕ್ಷಿಣ ಭಾರತದ ಚಿರಪುಂಜಿ ಅದು ಆಗುಂಬೆ ಅಂತ ಕರಿತೀವಿ. ಕರ್ನಾಟಕದ ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಇವೇನಪ್ಪ ಅಂತಂದರೆ ಕರಾವಳಿ ತೀರವನ್ನು ಹಂಚಿಕೊಂಡಿರುವಂಥ ಜಿಲ್ಲೆಯಾಗಿವೆ. ಇದು 320 ಕಿಲೋಮೀಟ್ರನ್ನು ಹೊಂದಿದೆ. ಓಕೆ, ಅದಕ್ಕಾಗಿ ವಿವರಣೆಯನ್ನು ನಾನು ನೀಡ್ತಾ ಇಲ್ಲ. ಅದಕ್ಕೆ ಎಕ್ಸ್ಟ್ರಾ ಮಾಹಿತಿಯನ್ನು ಕೂಡ ನಾನೇ ಹೇಳ್ತಾ ಇದ್ದೀನಿ. ರಾಸಾಯನಿಕ ವಿಜ್ಞಾನದ ಒಂದು ಕುರಿತಾದ ಹೇಳಿಕೆ ಪ್ರಶ್ನೆ ಇದೆ. 1ನೇ ಹೇಳಿಕೆ, ಸಂಪೂರ್ಣ ಶುದ್ಧವಾದ ನೀರಿನ ಮೌಲ್ಯವು ನಿಖರವಾಗಿ 7 ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ತಟಸ್ಥ ಆಗಿರುತ್ತೆ ಅಂತ ಕೊಟ್ಟಿರ್ತಾರೆ. 2ನೇದು, ಆರೋಗ್ಯವಂತ ಮನುಷ್ಯನ ರಕ್ತದ pH ಮೌಲ್ಯವು ಆಮ್ಲೀಯ ಸ್ವಭಾವ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಕೇವಲ ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಸಂಪೂರ್ಣ ಶುದ್ಧವಾದ ನೀರಿನ ಒಂದು pH ಮೌಲ್ಯ ಎಷ್ಟಪ್ಪ ಅಂತಂದರೆ 7 ಆಗಿರುತ್ತೆ. ಇದನ್ನು ನಾವು ತಟಸ್ಥ ಅಂತ ಕರಿತೇವೆ ನೋಡಿರಿ. 10ನೇ ಕ್ಲಾಸ್ ಬುಕ್ಕದಲ್ಲಿ ನೋಡ್ಬೋದು. 10th ಕ್ಲಾಸ್ ಬುಕ್ಕದಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಬಗ್ಗೆ ಅದು ಪಾಠ ಇದೆ. ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಪಾಠ ಇದೆ. ಆ ಒಂದು ಪಾಠದಲ್ಲಿ ನಾವು ನೋಡ್ಬೋದು. ಏನಪ್ಪ ಅಂತಂದರೆ ನೀರಿನ ಒಂದು ಶುದ್ಧ ನೀರಿನ ಒಂದು pH ಮೌಲ್ಯ 7 ಆಗಿರುತ್ತೆ. ಅದು ತಟಸ್ಥ ಆಗಿರುತ್ತೆ. ಆರೋಗ್ಯವಂತನ ಒಂದು pH ಮೌಲ್ಯ ಆಮ್ಲೀಯ ಅಂತ ಕೊಟ್ಟಿದ್ದಾರೆ. ಅದು ತಪ್ಪು. ಆಮ್ಲೀಯ ಒಂದು ಮನುಷ್ಯನ ರಕ್ತದ pH ಮೌಲ್ಯ ಎಷ್ಟಿರುತ್ತಪ್ಪ ಅಂತಂದರೆ 7.35ರಿಂದ 7.45ವರೆಗೂ ಇರ್ತದೆ. ಇದು ಆಮ್ಲ, ಸ್ವಲ್ಪ ಪ್ರತ್ಯಾಮ್ಲ ಕೂಡ ಒಳಗೊಂಡಿರ್ತದೆ. ಅದಕ್ಕಾಗಿ ಇಲ್ಲಿ ಬರೀ ಆಮ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಇದು ತಪ್ಪು 2ನೇ ಹೇಳಿಕೆ. ಇದು ಪ್ರತ್ಯಾಮ್ಲ ಕೂಡ ಆಗಿರ್ತದೆ ನೋಡಿರಿ ಈ ರಕ್ತ. ಅದಕ್ಕಾಗಿ ಕೇವಲ 1 ಹೇಳಿಕೆ ಮಾತ್ರ ಸರಿ. ಓಕೆ, 7ರಿಂದ 7:45ವರೆಗೂ ಇರುತ್ತೆ ನೋಡಿರಿ. ನೆಕ್ಸ್ಟ್, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಗ್ಗೆ ಕೊಟ್ಟಿದ್ದಾರೆ. 1ನೇ ಹೇಳಿಕೆ, ಭಾರತದ ಉಪರಾಷ್ಟ್ರಪತಿಯವರು ಸಂಸತ್ತಿನ ಒಂದು ರಾಜ್ಯಸಭೆಯ ಪದನಿಯಮಿತ ಸಭಾಪತಿಯಾಗಿರ್ತಾರೆ. ಅಂದರೆ ಎಕ್ಸ್ ಆಫೀಸ್ ಚೇರ್ಮನ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಅದೇ ರೀತಿ 2ನೇ ಹೇಳಿಕೆ, ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಕೇವಲ 1 ಹೇಳಿಕೆ ಮಾತ್ರ ಸರಿಯಾಗಿದೆ. 2ನೇ ಹೇಳಿಕೆ ತಪ್ಪಾಗಿದೆ ನೋಡಿ. ಯಾಕಪ್ಪ ಅಂತಂದರೆ ಭಾರತದ ಉಪರಾಷ್ಟ್ರಪತಿಯವರು ಸಂಸತ್ತಿನ ರಾಜ್ಯಸಭೆಯ ಪದನಿಯಮಿತ ಸಭಾಧ್ಯಕ್ಷರಾಗಿರ್ತಾರೆ. ಇದು ಸರಿಯಾಗಿರ್ತದೆ. ಆದರೆ ಉಪರಾಷ್ಟ್ರಪತಿಯವರು ರಾಜ್ಯಸಭೆ ಒಂದು ಸದಸ್ಯರಾಗಿರ್ತಾರೆ ಎಂಬುದು ತಪ್ಪಾಗಿದೆ. ಇವರು ಯಾವುದೇ ಸದನದ ಸದಸ್ಯರಾಗಿರುವುದಿಲ್ಲ. ಇವರು ರಾಜ್ಯಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಲೇ ಹೇಳ್ತೀವಿ. ಓಕೆ, ಉಪರಾಷ್ಟ್ರಪತಿ ಆಗಲು 35 ವಯಸ್ಸು ಆಗಿರ್ಬೇಕಾಯ್ತು ನೋಡ್ರಿ. 35 ವರ್ಷಗಳಾಗಿರ್ಬೇಕಾಗ್ತದೆ. 35 ವರ್ಷ ಆಗಿರ್ಬೇಕು ಉಪರಾಷ್ಟ್ರಪತಿ ಆಗಲು. ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿರಬಾರ್ದು.
ಯಾವುದೇ ರೀತಿಯಲ್ಲಿ ಅವರ ಮೇಲೆ ಯಾವುದೇ ಒಂದು ಕೇಸ್ ಇರಬಾರ್ದು ಅಂತಲೇ ಹೇಳ್ಬೋದು. ಅದಕ್ಕಾಗಿ ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಇದು 61ನೇ ವಿಧಿ ಹೇಳ್ತದೆ ಉಪರಾಷ್ಟ್ರಪತಿ ಬಗ್ಗೆ ನೀಡುತ್ತೆ ನೋಡಿ. 61ನೇ 64ನೇ ವಿಧಿ ಪ್ರಕಾರ 64ನೇ ವಿಧಿ ಏನು ಹೇಳ್ತಂದ್ರೆ ಉಪರಾಷ್ಟ್ರಪತಿ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಅವ್ರು ರಾಜ್ಯಸಭೆ ಅಧ್ಯಕ್ಷ ಆಗಿರ್ತಾರೆ ನೋಡ್ರಿ. ನೆಕ್ಸ್ಟ್, ಬೆಳಕಿನ ವರ್ಷ ಎನ್ನುವುದನ್ನು ಬಾಹ್ಯಾಕಾಶದಲ್ಲಿ ಸಮಯ ಅಳೆಯುವ ಒಂದು ಮಾನವಾಗಿದೆ ಅಂತ ಕೊಟ್ಟಿದ್ದಾರೆ. 2ನೇ ಹೇಳಿಕೆ, ನಕ್ಷತ್ರಗಳ ನಡುವಿನ ಮತ್ತು ಗ್ಯಾಲಕ್ಸಿಗಳ ನಡುವಿನ ದೂರವನ್ನು ಅಳೆಯುವ ಬೆಳಕಿನ ವರ್ಷವನ್ನು ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕೇವಲ 2ನೇ ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಬೆಳಕಿನ ವರ್ಷವನ್ನು ಏನಪ್ಪ ಅಂತಂದರೆ ನಕ್ಷತ್ರಗಳ ಮತ್ತು ಗ್ಯಾಲಕ್ಸಿಗಳ ನಡುವಿನ ದೂರವನ್ನು ಅಳೆಯುವಂಥ ಮಾನಕ್ಕೆ ಬೆಳಕಿನ ವರ್ಷ ಅಂತ ಕರೀತಾರೆ. ದೂರಕ್ಕೆ ಏನಂತಾರೆ? ಬೆಳಕಿನ ವರ್ಷ ಅಂತ ಕರಿತಾರೆ ನೋಡ್ರಿ. ಬೆಳಕಿನ ವರ್ಷ ಅಂತ ಕರೆಯೋದು ಯಾಕಪ್ಪ ಅಂತಂದರೆ ದೂರದ ಒಂದು ಅಳತೆಯನ್ನು ಮಾಡಲು. ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ನಾವು ನೋಡ್ಬೋದು ಬೆಳಕಿನ ವರ್ಷ ಅಂದರೆ ಏನಪ್ಪ ಅಂತಂದರೆ ದೂರ. ಇಲ್ಲಿ ಲೈಟ್ ಇಯರ್ ಅಂತ ಕೊಟ್ಟಿರೋದು ಏನಪ್ಪ ಅಂತಂದರೆ ಇಲ್ಲಿ ಟೈಮನ್ನು ಅಳೆಯುವ ಮಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ 1ನೇ ಹೇಳಿಕೆ ತಪ್ಪು, 2ನೇ ಹೇಳಿಕೆ ಸರಿಯಾಗಿದೆ. ಇದು ಟೈಮನ್ನು ಅಳೆಯೋದಿಲ್ಲ, ಬದಲಾಗಿ ದೂರ ಅಂದರೆ ಬೆಳಕಿನ ಒಂದು ವರ್ಷವನ್ನು ಅಳೆಯುತ್ತದೆ. ಬೆಳಕಿನ ವರ್ಷ ಅಂದರೆ ಏನಪ್ಪ ಅಂತಂದರೆ ದೂರವನ್ನು ಅಳತೆ ಮಾಡೋದಾಗಿದೆ. ಇದೆ. ಅದಕ್ಕಾಗಿ ಕೇವಲ 2ನೇ ಹೇಳಿಕೆ ಮಾತ್ರ ಸರಿಯಾಗಿದೆ ನೋಡಿ. ಓಕೆ, ಕೇವಲ 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಭಾರತದ ಇತಿಹಾಸದ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, 1919 ಏಪ್ರಿಲ್ 13ರಂದು ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಅಮೃತಸರದಲ್ಲಿ ನಡೆಯಿತು. 2ನೇ ಹೇಳಿಕೆ, ಈ ಒಂದು ಅಮಾನುಷ್ಯ ಘಟನೆಯನ್ನು ಖಂಡಿಸಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ವುಡ್ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂತಿರುಗಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಸಿ. ಯಾಕಪ್ಪ ಅಂದ್ರೆ ನೀವೆಷ್ಟು ಇತಿಹಾಸದ ಬಗ್ಗೆ ತಿಳಿದಿರಿ ಅಂತ ಗೊತ್ತಾಗುತ್ತೆ. ಆಯಿತಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಪರಿಸರ ಸಂರಕ್ಷಣೆ ಸಂಬಂಧಿಸಿದಂಥ ಹೇಳಿಕೆ ಕೊಟ್ಟಿದ್ದಾರೆ. 1ನೇ ಹೇಳಿಕೆ, ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ನೇ ತಾರೀಕರಂದು ಆಚರಿಸಲಾಗುತ್ತದೆ. 2ನೇ ಹೇಳಿಕೆ, ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು 1986ರಲ್ಲಿ ಜಾರಿಗೆ ತರಲಾಯಿತು ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಕ್ವೆಶನ್ ನಂಬರ್ 2 ನೋಡ್ರಿ. ಇದು ಕ್ವೆಶನ್ ನಂಬರ್ 2 ಕಮೆಂಟ್ ಮಾಡಿರಿ. ಇದರ ಒಂದು ಉತ್ತರವನ್ನು ಕೂಡ ಕಮೆಂಟ್ ಮಾಡ್ಬೇಕು ನೋಡ್ರಿ. ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಕೊನೆಯ ಪ್ರಶ್ನೆ ನೋಡ್ರಿ, ಕರ್ನಾಟಕದ ನಾಡಹಬ್ಬ ಕುರಿತಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇ ಹೇಳಿಕೆ, ಮೈಸೂರು ದಸರಾ ಅಂದರೆ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಅದರ ಒಂದು ಉತ್ಸವವನ್ನು ಆಚರಣೆಯ ಮೂಲವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಪ್ರಾರಂಭಿಸಿದರು ಎಂಬ ಒಂದು ಪ್ರತೀತಿ ಇದೆ ಅಂತ ಹೇಳಿದ್ದಾರೆ. 2ನೇ ಹೇಳಿಕೆಯಲ್ಲಿ ಮೈಸೂರು ಒಂದು ಭಾಗದಲ್ಲಿ ದಸರಾ ಉತ್ಸವವನ್ನು ಒಡೆಯರ್ ವಂಶದ ರಾಜ ಒಡೆಯರ್ ಏನು ಮಾಡ್ತಾರೆ ಅಂದರೆ 1610ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಧಿಕೃತವಾಗಿ ಪ್ರಾರಂಭ ಮಾಡಿದಾರಂತ ಕೊಟ್ಟಿದ್ದಾರೆ. ಈ ಒಂದು ಕ್ವೆಶನ್ಗೆ ಕ್ವೆಶನ್ ನಂಬರ್ 3 ಅಂತ ಆಯ್ಕೆಗೆಸಿಂದ ಉತ್ತರವನ್ನು ತಿಳಿಸಿ. ಓಕೆ, ಆನ್ಸರ್ ಮಾಡಿರಿ. ಇಲ್ಲಿವರೆಗೆ ಯಾರು ನೋಡಿದ್ರೋ ಅವರು ಪಕ್ಕ ಆನ್ಸರ್ ಮಾಡಿರಿ ಸ್ನೇಹಿತರೆ. ಓಕೆ, ಬಿಡೋಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಓಕೆ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾವು ಕೊಟ್ಟಿರುವಂಥ ಏನು 3 ಕ್ವೆಶನ್ ಇದ್ದೀವಿ ಆ ಒಂದು 3 ಕ್ವೆಶನ್ಗೆ ಕ್ವೆಶನ್ ನಂಬರ್ 1, ಕ್ವೆಶನ್ ನಂಬರ್ 2 ಈ ರೀತಿಯಾದ ಆಗಿ ಆನ್ಸರನ್ನು ಹೇಳ್ರಿ. ಓಕೆ ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಕ್ಲಾಸ್ನಿಂದ ನಿಮ್ಮ ಏನು ಜ್ಞಾನ ಅಭಿವೃದ್ಧಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅಂದ್ಕೊತೀನಿ. ಅದರ ಜೊತೆಗೆ ರಿವಿಷನ್ ಕೂಡ ಆಗಿದೆ ಅಂದ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ, ಯಾಕಂದರೆ ನೀವು ಇದ್ದರೆ ಅಂತ ನಮಗೆ ಗೊತ್ತಾಗುತ್ತೆ ನಮ್ಮ ಹಿಂದೆ. ಓಕೆ ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.